ಸಿಎಂ ಸಿದ್ದರಾಮಯ್ಯವರಿಗೆ ಸಂಬಂಧಿಸಿದ ಮೂಡಾ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಕೋರಿದ್ದ ಸ್ನೇಹಮಯಿ ಕೃಷ್ಣರವರ ಅರ್ಜಿಯನ್ನು ಈಗ ಹೈಕೋರ್ಟ್ ವಜಾಗೊಳಿಸಿದೆ ಸರ್. ವಜಾಗೊಳಿಸಿರುವಂಥ ಗ್ರೌಂಡ್ಸ್ ನೋಡೋದಾದರೆ ಏನಿರ್ಬೋದು ಸರ್? ಈಗ ಗ್ರೌಂಡ್ಸನ್ನು ಅವ್ರು ಓದಿದ್ದು, ನಾನು ತೀರ್ಪನ್ನು ನೋಡಿಲ್ಲ, ತೀರ್ಪಿನ ಪ್ರತಿಯೂ ಕೂಡ ಇನ್ನೂ ಬಂದಿಲ್ಲ. ಆದರೆ ಅವರು ತೀರ್ಪನ್ನು ಕೊಡ್ತಾ ಓದಿದಾಗ ನ್ಯಾಯಾಧೀಶರು 3 ಇಶ್ಯೂಸ್ನ ಓದಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾದಂಥ ಸಂಸ್ಥೆ ಅಂತ ಹೇಳುವಂಥ ಪ್ರಶ್ನೆ ಒಂದು, ಎರಡನೇದಾಗಿ ತನಿಖೆಯ ಬಗ್ಗೆ, ಮೂರನೇದಾಗಿ ಈ ಪ್ರಕರಣ CBIಗೆ ತನಿಖೆಗೆ ಅಥವಾ ಮರು ತನಿಖೆಗೆ ಕೊಡುವಂಥ ಪ್ರಕರಣ ಅಂತ ಹೇಳುವಂಥದ್ದು. ಎಲ್ಲ ನ್ಯಾಯಾಲಯಗಳ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಆಲೈಸಿ ನ್ಯಾಯಾಲಯ ಇದರಲ್ಲಿ ಅಂಥ ಅಂಶಗಳಿಲ್ಲ ಅಂತ ತಿರಸ್ಕರಿಸಿದೆ. ಈವಾಗವರೆಗೂ ನಡೆದಿರುವಂಥ ತನಿಖೆ ತೃಪ್ತಿಕರ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದೆ. ಮತ್ತು ಲೋಕಾಯುಕ್ತ ಒಂದು ಸ್ವತಂತ್ರವಾದಂಥ ಸಂಸ್ಥೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿ ವಜಾ ಮಾಡಿದೆ. ವಿಪಕ್ಷಗಳು ಮಾತಾಡುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಸರ್ಕಾರದ ಅಡಿ ಬರುವುದರಿಂದ ಲೋಕಾಯುಕ್ತವನ್ನು CM ಆಗಿರ್ಬೋದು, ಬೇರೆ ಬೇರೆ ಸಚಿವರು ಇನ್ಫ್ಲುಯೆನ್ಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಆರೋಪ ಕೂಡ ಇರೋದು. ಅವರು ಆ ಥರ ಸರ್ಕಾರ ನಡೆಸಿರ್ಬೋದು, ಆ ಥರ ಪ್ರಯತ್ನಗಳು ಮಾಡಿರ್ಬೋದು. ಆದರೆ ತೀರ್ಪು, ನಮ್ಮ ಡಿವಿಷನ್ ಬೆಂಚಿನ ತೀರ್ಪು ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇರ್ಬೋದು, ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆನ್ಸ್ ಲೋಕಾಯುಕ್ತ, ನಾಟ್ ಇವನ್ CBI ನೇರವಾಗಿ ಸರ್ಕಾರದ ಕೆಳಗಡೆ ಬರ್ತದೆ. ಲೋಕಾಯುಕ್ತ ತನಿಖೆ ಸಂಸ್ಥೆ ಏನಿದೆ ನೇರವಾಗಿ ಲೋಕಾಯುಕ್ತ ಕೆಳಗಡೆ ಬರ್ತದೆ. ಲೋಕಾಯುಕ್ತನ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷ, ಮುಖ್ಯಮಂತ್ರಿಗಳು, ಮುಖ್ಯ ನ್ಯಾಯಾಧೀಶರು ಮತ್ತು ಸಭಾಪತಿಗಳು ಇವರೆಲ್ಲ ಭಾಗವಹಿಸ್ತಾರೆ. ಅದು ಮತ್ತು ಇವಾಗಿರುವಂಥ ಲೋಕಾಯುಕ್ತರು BJP ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ಅದರಿಂದ ಈ ಆರೋಪಗಳಿಗೆ ಯಾವುದೇ ಉರುಳಿಲ್ಲ. ಇದು ರಾಜಕೀಯ ಪ್ರೇರಿತವಾದಂಥ ಆರೋಪ. ಯಾಕೆ ಸರ್ ರಾಜಕೀಯ ಅಂತೀರ? ಮತ್ತು ಏನಿದೆ ಈ ಪ್ರಕರಣದಲ್ಲಿ? ಮೂಡ ಅಂತ ಇವತ್ತು ತಾವೆಲ್ಲ ಕೇಳ್ತಾ ಇದ್ದೀರ. ಏನಿದೆ ಮೂಡ ಪ್ರಕರಣದಲ್ಲಿ? ಏನಾದ್ರು ಇರಬೇಕಲ್ಲ. ಸುಮ್ಮನೆ ಸುಳ್ಳು 100 ಸತಿ ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಪ್ರಯತ್ನ ನಡೀತಾ ಇದೆ ಇವರಲ್ಲಿ. ಮತ್ತು ಅಸ್ಥಿರಗೊಳಿಸೋಕ್ಕೆ ಮೂಡ ಅಂದರೆ ಮೈಸೂರಿಗಿದೆ, ಅವರ ಧರ್ಮಪತ್ನಿಗೆ ಸಿಕ್ಕಿದಂಥ ನಿವೇಶನಗಳಿದೆ. ಇದನ್ನು ಬಳಸಿ ಯಾವತ್ತು ಸಿಕ್ಕಿರೋದು ನಿವೇಶನಗಳು? 2021 ಯಾರು ಸರ್ಕಾರ ಇದ್ದಿದ್ದು? BJP ಸರ್ಕಾರ. ಯಾಕೆ ಅವ್ರ ಮೇಲೆ ಯಾಕೆ ಪ್ರಕರಣ ನಡೀತಾ ಇಲ್ಲ? ಕೊಟ್ಟವ್ರು ಯಾರು? ಆಯಿತು, ಇವ್ರು ತಗೊಂಡಿದ್ದಾರೆ, ಇವ್ರು ಜಮೀನು ಕಳ್ಕೊಂಡಿದ್ದಾರೆ, ತಗೊಂಡಿದ್ದಾರೆ. ಕೊಟ್ಟವ್ರು ಯಾರು? ಈ ಇಡೀ ಪ್ರಕರಣದಲ್ಲಿ ಯಾರೇ ಆರೋಪಿಗಳಿದ್ದರೆ ಕೊಟ್ಟವ್ರು ತಾನೆ. ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡಬೇಕು ಅಂತ ಹೇಳ್ತೀರಾ? ಅಲ್ಲ, ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಇವರು ಯಾರು ಈ ದೂರನ್ನು ದಾಖಲೆ ಮಾಡಿದ್ದಾರೆ, ರಾಜ್ಯಪಾಲರ ಹತ್ರ ಹೋಗಿದ್ದಾರೆ, ಇವರೆಲ್ಲ ಯಾಕೆ ಅವ್ರನ್ನ ಮಾಡಿಲ್ಲ? ಅಂದರೆ ಇದು ವಿರೋಧ ಪಕ್ಷದ ಷಡ್ಯಂತ್ರ ಅಲ್ವಾ, ಅಷ್ಟೇ. ಅದಕ್ಕೆ ಕಾನ್ಸ್ಪಿರಸಿ. ಕೊನೆಯದಾಗಿ ಸರ್, ಸ್ನೇಹಮಯಿ ಕೃಷ್ಣ ಮುಂದೆ ಒಂದು ಆಪ್ಷನ್ ಅಂತೂ ಇದ್ದೇ ಇರೋದು ಸರ್. ಯಾಕಂದರೆ ಹಿರಿಯ ವಕೀಲರಾಗಿ ನೀವು ಅದನ್ನ ಇಲ್ಲ ಅನ್ನೋಂಗಿಲ್ಲ. ಒಂದು ಈ ಆರ್ಡರ್ನ ಚಾಲೆಂಜ್ ಮಾಡಿ ಡಿವಿಷನಲ್ ಬೆಂಚ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅವರ ಅಪೀಲ್ ವಿರುದ್ಧ ನೀವೇನಾದರೂ ಹೋಗೋಂಥ ಪ್ಲಾನ್ ಈ ಸಂದರ್ಭಕ್ಕಿದೆಯಾ? ಇಲ್ಲ, ಆ ಥರ ಆಗೋದಿಲ್ಲ. ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಇದರ ಮೇಲೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆಗಳಿದೆ, ಕಾನೂನಿನಲ್ಲಿದೆ. ಸೊ ಕಾನೂನು ಪ್ರಕ್ರಿಯೆ ನಾವು ಹೋದಾಗ ನ್ಯಾಯಾಲಯಗಳು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ. ಅಲ್ಲಿ ಹೋದಾಗ ನೋಡೋಣ. ಈಗಲೇ ಅದ್ರ ಬಗ್ಗೆ ಚರ್ಚೆ. ಕೊನೆಯದಾಗಿ ಸರ್, ಈ ಕೇಸ್ ವಿಚಾರವಾಗಿ ಮುಂದಿರುವಂಥ ಕಾನೂನಿನ ಸಮಸ್ಯೆಗಳು ಅಥವಾ ಅಡೆತಡೆ ಏನಿರ್ಬೋದು ನಿಮಗೀಗ? ಅಲ್ಲ, ನಾವೀಗ ಇನ್ನೂ ಈ ನಮ್ಮ ರಾಜ್ಯಪಾಲರು ಕೊಟ್ಟಂಥ ಆದೇಶದ ಪ್ರಕರಣ ಇನ್ನೂ ಬಾಕಿ ಇದೆ. ಅದು ಇತ್ಯರ್ಥ ಆಗಬೇಕು. ಅದ್ರ ಕಡೆ ಗಮನ ಕೊಡ್ತೀವಿ. ಮತ್ತು ಮುಂದೆ ಇವರು ಮತ್ತೆ ಏನಾರೇ ಇದೇ ರೀತಿ ಮುಂದಕ್ಕೆ ಕಾನೂನಿನ ಪ್ರಕಾರ ಹೋದರೆ ಅದನ್ನು ಕೂಡ ನಾವು ಈಗ ವಿರೋಧಿಸಬೇಕಲ್ಲ, ಆ ಕೆಲಸ ಮಾಡ್ತೀವಿ. ಇವಿಷ್ಟಾಗಿತ್ತು AS ಪೊನ್ನಣ್ಣರವರ ಮಾತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅಭಿಷೇಕ್, BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು. CM ಸಿದ್ದರಾಮಯ್ಯವರಿಗೆ ಸಂಬಂಧಿಸಿದ ಮೂಡಾ ಪ್ರಕರಣವನ್ನು CBIಗೆ ಕೊಡಬೇಕು ಅಂತ ಕೋರಿದ್ದ ಸ್ನೇಹಮಯಿ ಕೃಷ್ಣರವರ ಅರ್ಜಿಯನ್ನು ಈಗ ಹೈಕೋರ್ಟ್ ವಜಾಗೊಳಿಸಿದೆ ಸರ್. ವಜಾಗೊಳಿಸಿರುವಂಥ ಗ್ರೌಂಡ್ಸ್ ನೋಡೋದಾದರೆ ಏನಿರ್ಬೋದು ಸರ್? ಈಗ ಗ್ರೌಂಡ್ಸನ್ನು ಅವ್ರು ಓದಿದ್ದು, ನಾನು ತೀರ್ಪನ್ನು ನೋಡಿಲ್ಲ, ತೀರ್ಪಿನ ಪ್ರತಿಯೂ ಕೂಡ ಇನ್ನೂ ಬಂದಿಲ್ಲ. ಆದರೆ ಅವರು ತೀರ್ಪನ್ನು ಕೊಡ್ತಾ ಓದಿದಾಗ ನ್ಯಾಯಾಧೀಶರು 3 ಇಶ್ಯೂಸ್ನ ಓದಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾದಂಥ ಸಂಸ್ಥೆ ಅಂತ ಹೇಳುವಂಥ ಪ್ರಶ್ನೆ ಒಂದು, ಎರಡನೇದಾಗಿ ತನಿಖೆಯ ಬಗ್ಗೆ, ಮೂರನೇದಾಗಿ ಈ ಪ್ರಕರಣ CBIಗೆ ತನಿಖೆಗೆ ಅಥವಾ ಮರು ತನಿಖೆಗೆ ಕೊಡುವಂಥ ಪ್ರಕರಣ ಅಂತ ಹೇಳುವಂಥದ್ದು. ಎಲ್ಲ ನ್ಯಾಯಾಲಯಗಳ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಆಲೈಸಿ ನ್ಯಾಯಾಲಯ ಇದರಲ್ಲಿ ಅಂಥ ಅಂಶಗಳಿಲ್ಲ ಅಂತ ತಿರಸ್ಕರಿಸಿದೆ. ಈವಾಗವರೆಗೂ ನಡೆದಿರುವಂಥ ತನಿಖೆ ತೃಪ್ತಿಕರ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದೆ. ಮತ್ತು ಲೋಕಾಯುಕ್ತ ಒಂದು ಸ್ವತಂತ್ರವಾದಂಥ ಸಂಸ್ಥೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿ ವಜಾ ಮಾಡಿದೆ. ವಿಪಕ್ಷಗಳು ಮಾತಾಡುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಸರ್ಕಾರದ ಅಡಿ ಬರುವುದರಿಂದ ಲೋಕಾಯುಕ್ತವನ್ನು CM ಆಗಿರ್ಬೋದು, ಬೇರೆ ಬೇರೆ ಸಚಿವರು ಇನ್ಫ್ಲುಯೆನ್ಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಆರೋಪ ಕೂಡ ಇರೋದು. ಅವರು ಆ ಥರ ಸರ್ಕಾರ ನಡೆಸಿರ್ಬೋದು, ಆ ಥರ ಪ್ರಯತ್ನಗಳು ಮಾಡಿರ್ಬೋದು. ಆದರೆ ತೀರ್ಪು, ನಮ್ಮ ಡಿವಿಷನ್ ಬೆಂಚಿನ ತೀರ್ಪು ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇರ್ಬೋದು, ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆನ್ಸ್ ಲೋಕಾಯುಕ್ತ, ನಾಟ್ ಇವನ್ CBI ನೇರವಾಗಿ ಸರ್ಕಾರದ ಕೆಳಗಡೆ ಬರ್ತದೆ.
ಲೋಕಾಯುಕ್ತ ತನಿಖೆ ಸಂಸ್ಥೆ ಏನಿದೆ ನೇರವಾಗಿ ಲೋಕಾಯುಕ್ತ ಕೆಳಗಡೆ ಬರ್ತದೆ. ಲೋಕಾಯುಕ್ತನ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷ, ಮುಖ್ಯಮಂತ್ರಿಗಳು, ಮುಖ್ಯ ನ್ಯಾಯಾಧೀಶರು ಮತ್ತು ಸಭಾಪತಿಗಳು ಇವರೆಲ್ಲ ಭಾಗವಹಿಸ್ತಾರೆ. ಅದು ಮತ್ತು ಇವಾಗಿರುವಂಥ ಲೋಕಾಯುಕ್ತರು BJP ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ಅದರಿಂದ ಈ ಆರೋಪಗಳಿಗೆ ಯಾವುದೇ ಉರುಳಿಲ್ಲ. ಇದು ರಾಜಕೀಯ ಪ್ರೇರಿತವಾದಂಥ ಆರೋಪ. ಯಾಕೆ ಸರ್ ರಾಜಕೀಯ ಅಂತೀರಾ ಇದನ್ನ? ಮತ್ತು ಏನಿದೆ ಈ ಪ್ರಕರಣದಲ್ಲಿ? ಮೂಢ ಅಂತ ಇವತ್ತು ತಾವೆಲ್ಲ ಕೇಳ್ತಾ ಇದ್ದೀರ. ಏನಿದೆ ಮೂಢ ಪ್ರಕರಣದಲ್ಲಿ? ಏನಾದ್ರು ಇರಬೇಕಲ್ಲ. ಸುಮ್ಮನೆ ಸುಳ್ಳು 100 ಸತಿ ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಪ್ರಯತ್ನ ನಡೀತಾ ಇದೆ ಇವರಲ್ಲಿ. ಮತ್ತು ಅಸ್ಥಿರಗೊಳಿಸೋಕ್ಕೆ ಮೂಢ ಅಂದರೆ ಮೈಸೂರಿಗಿದೆ, ಅವರ ಧರ್ಮಪತ್ನಿಗೆ ಸಿಕ್ಕಿದಂಥ ನಿವೇಶನಗಳಿದೆ. ಇದನ್ನು ಬಳಸಿ ಯಾವತ್ತು ಸಿಕ್ಕಿರೋದು ನಿವೇಶನಗಳು? 2021 ಯಾರು ಸರ್ಕಾರ ಇದ್ದಿದ್ದು? BJP ಸರ್ಕಾರ. ಯಾಕೆ ಅವ್ರ ಮೇಲೆ ಯಾಕೆ ಪ್ರಕರಣ ನಡೀತಾ ಇಲ್ಲ? ಕೊಟ್ಟವ್ರು ಯಾರು? ಆಯಿತು, ಇವ್ರು ತಗೊಂಡಿದ್ದಾರೆ, ಇವ್ರು ಜಮೀನು ಕಳ್ಕೊಂಡಿದ್ದಾರೆ, ತಗೊಂಡಿದ್ದಾರೆ. ಕೊಟ್ಟವ್ರು ಯಾರು? ಈ ಇಡೀ ಪ್ರಕರಣದಲ್ಲಿ ಯಾರೇ ಆರೋಪಿಗಳಿದ್ದರೆ ಕೊಟ್ಟವ್ರು ತಾನೆ. ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡಬೇಕು ಅಂತ ಹೇಳ್ತೀರಾ? ಅಲ್ಲ, ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಇವರು ಯಾರು ಈ ದೂರನ್ನು ದಾಖಲೆ ಮಾಡಿದ್ದಾರೆ, ರಾಜ್ಯಪಾಲರ ಹತ್ರ ಹೋಗಿದ್ದಾರೆ, ಇವರೆಲ್ಲ ಯಾಕೆ ಅವ್ರನ್ನ ಮಾಡಿಲ್ಲ? ಅಂದರೆ ಇದು ವಿರೋಧ ಪಕ್ಷದ ಷಡ್ಯಂತ್ರ ಅಲ್ವಾ? ಅಷ್ಟೇ, ಅದಕ್ಕೆ ಕಾನ್ಸ್ಪಿರಸಿ. ಕೊನೆಯದಾಗಿ ಸರ್, ಸ್ನೇಹಮಯಿ ಕೃಷ್ಣ ಮುಂದೆ ಒಂದು ಆಪ್ಷನ್ ಅಂತೂ ಇದ್ದೇ ಇರೋದು ಸರ್. ಯಾಕಂದರೆ ಹಿರಿಯ ವಕೀಲರಾಗಿ ನೀವು ಅದನ್ನ ಇಲ್ಲ ಅನ್ನೋಂಗಿಲ್ಲ. ಒಂದು ಈ ಆರ್ಡರ್ನ ಚಾಲೆಂಜ್ ಮಾಡಿ ಡಿವಿಷನಲ್ ಬೆಂಚ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅವರ ಅಪೀಲ್ ವಿರುದ್ಧ ನೀವೇನಾದರೂ ಹೋಗೋಂಥ ಪ್ಲಾನ್ ಈ ಸಂದರ್ಭಕ್ಕಿದೆಯಾ? ಇಲ್ಲ, ಆ ಥರ ಆಗೋದಿಲ್ಲ. ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಇದರ ಮೇಲೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆಗಳಿದೆ, ಕಾನೂನಲ್ಲಿದೆ. ಸೊ ಕಾನೂನು ಪ್ರಕ್ರಿಯೆ ನಾವು ಹೋದಾಗ ನ್ಯಾಯಾಲಯಗಳು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ. ಅಲ್ಲಿ ಹೋದಾಗ ನೋಡೋಣ. ಈಗಲೇ ಅದ್ರ ಬಗ್ಗೆ ಚರ್ಚೆ. ಕೊನೆಯದಾಗಿ ಸರ್, ಈ ಕೇಸ್ ವಿಚಾರವಾಗಿ ಮುಂದಿರುವಂಥ ಕಾನೂನಿನ ಸಮಸ್ಯೆಗಳು ಅಥವಾ ಅಡೆತಡೆ ಏನಿರ್ಬೋದು ನಿಮಗೀಗ? ಅಲ್ಲ, ನಾವೀಗ ಇನ್ನೂ ಈ ನಮ್ಮ ರಾಜ್ಯಪಾಲರು ಕೊಟ್ಟಂಥ ಆದೇಶದ ಪ್ರಕರಣ ಇನ್ನೂ ಬಾಕಿ ಇದೆ. ಅದು ಇತ್ಯರ್ಥ ಆಗಬೇಕು. ಅದ್ರ ಕಡೆ ಗಮನ ಕೊಡ್ತೀವಿ. ಮತ್ತು ಮುಂದೆ ಇವರು ಮತ್ತೆ ಏನಾರೇ ಇದೇ ರೀತಿ ಮುಂದಕ್ಕೆ ಕಾನೂನಿನ ಪ್ರಕಾರ ಹೋದರೆ ಅದನ್ನು ಕೂಡ ನಾವು ಈಗ ವಿರೋಧಿಸಬೇಕಲ್ಲ, ಆ ಕೆಲಸ ಮಾಡ್ತೀವಿ. ಇವಿಷ್ಟಾಗಿತ್ತು AS ಪೊನ್ನಣ್ಣರವರ ಮಾತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅಭಿಷೇಕ್, BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು. CM ಸಿದ್ದರಾಮಯ್ಯವರಿಗೆ ಸಂಬಂಧಿಸಿದ ಮೂಡಾ ಪ್ರಕರಣವನ್ನು CBIಗೆ ಕೊಡಬೇಕು ಅಂತ ಕೋರಿದ್ದ ಸ್ನೇಹಮಯಿ ಕೃಷ್ಣರವರ ಅರ್ಜಿಯನ್ನು ಈಗ ಹೈಕೋರ್ಟ್ ವಜಾಗೊಳಿಸಿದೆ ಸರ್. ವಜಾಗೊಳಿಸಿರುವಂಥ ಗ್ರೌಂಡ್ಸ್ ನೋಡೋದಾದರೆ ಏನಿರ್ಬೋದು ಸರ್? ಈಗ ಗ್ರೌಂಡ್ಸನ್ನು ಅವ್ರು ಓದಿದ್ದು, ನಾನು ತೀರ್ಪನ್ನು ನೋಡಿಲ್ಲ, ತೀರ್ಪಿನ ಪ್ರತಿನೂ ಕೂಡ ಇನ್ನೂ ಬಂದಿಲ್ಲ. ಆದರೆ ಅವರು ತೀರ್ಪನ್ನು ಕೊಡ್ತಾ ಓದಿದಾಗ ನ್ಯಾಯಾಧೀಶರು 3 ಇಶ್ಯೂಸ್ನ ಓದಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾದಂಥ ಸಂಸ್ಥೆ ಅಂತ ಹೇಳುವಂಥ ಪ್ರಶ್ನೆ ಒಂದು, ಎರಡನೇದಾಗಿ ತನಿಖೆಯ ಬಗ್ಗೆ, ಮೂರನೇದಾಗಿ ಈ ಪ್ರಕರಣ CBIಗೆ ತನಿಖೆಗೆ ಅಥವಾ ಮರು ತನಿಖೆಗೆ ಕೊಡುವಂಥ ಪ್ರಕರಣ ಅಂತ ಹೇಳುವಂಥದ್ದು. ಎಲ್ಲ ನ್ಯಾಯಾಲಯಗಳ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಆಲೈಸಿ ನ್ಯಾಯಾಲಯ ಇದರಲ್ಲಿ ಅಂಥ ಅಂಶಗಳಿಲ್ಲ ಅಂತ ತಿರಸ್ಕರಿಸಿದೆ. ಈವಾಗವರೆಗೂ ನಡೆದಿರುವಂಥ ತನಿಖೆ ತೃಪ್ತಿಕರ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದೆ. ಮತ್ತು ಲೋಕಾಯುಕ್ತ ಒಂದು ಸ್ವತಂತ್ರವಾದಂಥ ಸಂಸ್ಥೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿ ವಜಾ ಮಾಡಿದೆ. ವಿಪಕ್ಷಗಳು ಮಾತಾಡುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಸರ್ಕಾರದ ಅಡಿ ಬರೋದ್ರಿಂದ ಲೋಕಾಯುಕ್ತವನ್ನು CM ಆಗಿರ್ಬೋದು, ಬೇರೆ ಬೇರೆ ಸಚಿವರು ಇನ್ಫ್ಲುಯೆನ್ಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಆರೋಪ ಕೂಡ ಇರೋದು. ಅವರು ಆ ಥರ ಸರ್ಕಾರ ನಡೆಸಿರ್ಬೋದು, ಆ ಥರ ಪ್ರಯತ್ನಗಳು ಮಾಡಿರ್ಬೋದು. ಆದರೆ ತೀರ್ಪು, ನಮ್ಮ ಡಿವಿಷನ್ ಬೆಂಚ್ನ ತೀರ್ಪು ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇರ್ಬೋದು, ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆನ್ಸ್ ಲೋಕಾಯುಕ್ತ, ನಾಟ್ ಇವನ್ CBI ನೇರವಾಗಿ ಸರ್ಕಾರದ ಕೆಳಗಡೆ ಬರ್ತದೆ. ಲೋಕಾಯುಕ್ತ ತನಿಖೆ ಸಂಸ್ಥೆ ಏನಿದೆ ನೇರವಾಗಿ ಲೋಕಾಯುಕ್ತ ಕೆಳಗಡೆ ಬರ್ತದೆ. ಲೋಕಾಯುಕ್ತನ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷ, ಮುಖ್ಯಮಂತ್ರಿಗಳು, ಮುಖ್ಯ ನ್ಯಾಯಾಧೀಶರು ಮತ್ತು ಸಭಾಪತಿಗಳು ಇವರೆಲ್ಲ ಭಾಗವಹಿಸ್ತಾರೆ. ಅದು ಮತ್ತು ಇವಾಗಿರುವಂಥ ಲೋಕಾಯುಕ್ತರು BJP ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ಅದರಿಂದ ಈ ಆರೋಪಗಳಿಗೆ ಯಾವುದೇ ಉರುಳಿಲ್ಲ. ಇದು ರಾಜಕೀಯ ಪ್ರೇರಿತವಾದಂಥ ಆರೋಪ. ಯಾಕೆ ಸರ್ ರಾಜಕೀಯ ಅಂತೀರಾ ಇದನ್ನ? ಮತ್ತು ಏನಿದೆ ಈ ಪ್ರಕರಣದಲ್ಲಿ? ಮೂಢ ಅಂತ ಇವತ್ತು ತಾವೆಲ್ಲ ಕೇಳ್ತಾ ಇದ್ದೀರ. ಏನಿದೆ ಮೂಢ ಪ್ರಕರಣದಲ್ಲಿ? ಏನಾದ್ರು ಇರಬೇಕಲ್ಲ. ಸುಮ್ಮನೆ ಸುಳ್ಳು 100 ಸತಿ ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಪ್ರಯತ್ನ ನಡೀತಾ ಇದೆ ಇವರಲ್ಲಿ. ಮತ್ತು ಅಸ್ಥಿರಗೊಳಿಸೋಕ್ಕೆ ಮೂಢ ಅಂದರೆ ಮೈಸೂರಿಗಿದೆ, ಅವರ ಧರ್ಮಪತ್ನಿಗೆ ಸಿಕ್ಕಿದಂಥ ನಿವೇಶನಗಳಿದೆ. ಇದನ್ನು ಬಳಸಿ ಯಾವತ್ತು ಸಿಕ್ಕಿರೋದು ನಿವೇಶನಗಳು? 2021 ಯಾರು ಸರ್ಕಾರ ಇದ್ದಿದ್ದು? BJP ಸರ್ಕಾರ. ಯಾಕೆ ಅವ್ರ ಮೇಲೆ ಯಾಕೆ ಪ್ರಕರಣ ನಡೀತಾ ಇಲ್ಲ? ಕೊಟ್ಟವ್ರು ಯಾರು? ಆಯಿತು, ಇವ್ರು ತಗೊಂಡಿದ್ದಾರೆ, ಇವ್ರು ಜಮೀನು ಕಳ್ಕೊಂಡಿದ್ದಾರೆ, ತಗೊಂಡಿದ್ದಾರೆ. ಕೊಟ್ಟವ್ರು ಯಾರು? ಈ ಇಡೀ ಪ್ರಕರಣದಲ್ಲಿ ಯಾರೇ ಆರೋಪಿಗಳಿದ್ದರೆ ಕೊಟ್ಟವ್ರು ತಾನೆ. ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡಬೇಕು ಅಂತ ಹೇಳ್ತೀರಾ? ಅಲ್ಲ, ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಇವರು ಯಾರು ಈ ದೂರನ್ನು ದಾಖಲೆ ಮಾಡಿದ್ದಾರೆ, ರಾಜ್ಯಪಾಲರ ಹತ್ರ ಹೋಗಿದ್ದಾರೆ, ಇವರೆಲ್ಲ ಯಾಕೆ ಅವ್ರನ್ನ ಮಾಡಿಲ್ಲ?
ಅಂದರೆ ಇದು ವಿರೋಧ ಪಕ್ಷದ ಷಡ್ಯಂತ್ರ ಅಲ್ವಾ, ಅಷ್ಟೇ, ಅದಕ್ಕೆ ಕಾನ್ಸ್ಪಿರಸಿ. ಕೊನೆಯದಾಗಿ ಸರ್, ಸ್ನೇಹಮಯಿ ಕೃಷ್ಣ ಮುಂದೆ ಒಂದು ಆಪ್ಷನ್ ಅಂತೂ ಇದ್ದೇ ಇರೋದು ಸರ್. ಯಾಕಂದರೆ ಹಿರಿಯ ವಕೀಲರಾಗಿ ನೀವು ಅದನ್ನ ಇಲ್ಲ ಅನ್ನಂಗಿಲ್ಲ. ಒಂದು ಈ ಆರ್ಡರ್ನ ಚಾಲೆಂಜ್ ಮಾಡಿ ಡಿವಿಷನಲ್ ಬೆಂಚ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅವರ ಅಪೀಲ್ ವಿರುದ್ಧ ನೀವೇನಾದರೂ ಹೋಗೋಂಥ ಪ್ಲಾನ್ ಈ ಸಂದರ್ಭಕ್ಕಿದೆಯಾ? ಇಲ್ಲ, ಆ ಥರ ಆಗೋದಿಲ್ಲ. ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಇದರ ಮೇಲೆ ಮೇಲ್ಮನವಿ ಸಲ್ಲಿಸುವಂಥದ್ದು ಸಾಧ್ಯತೆಗಳಿದೆ, ಕಾನೂನಲ್ಲಿದೆ. ಸೊ ಕಾನೂನು ಪ್ರಕ್ರಿಯೆ ನಾವು ಹೋದಾಗ ನ್ಯಾಯಾಲಯಗಳು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ. ಅಲ್ಲಿ ಹೋದಾಗ ನೋಡೋಣ, ಈಗಲೇ ಅದ್ರ ಬಗ್ಗೆ ಚರ್ಚೆ. ಕೊನೆಯದಾಗಿ ಸರ್, ಈ ಕೇಸ್ ವಿಚಾರವಾಗಿ ಮುಂದಿರುವಂಥ ಕಾನೂನಿನ ಸಮಸ್ಯೆಗಳು ಅಥವಾ ಅಡೆತಡೆ ಏನಿರ್ಬೋದು ನಿಮಗೀಗ? ಅಲ್ಲ, ನಾವೀಗ ಇನ್ನೂ ಈ ನಮ್ಮ ರಾಜ್ಯಪಾಲರು ಕೊಟ್ಟಂಥ ಆದೇಶದ ಪ್ರಕರಣ ಇನ್ನೂ ಬಾಕಿ ಇದೆ, ಅದು ಇತ್ಯರ್ಥ ಆಗಬೇಕು. ಅದ್ರ ಕಡೆ ಗಮನ ಕೊಡ್ತೀವಿ. ಮತ್ತು ಮುಂದೆ ಇವರು ಮತ್ತೆ ಏನಾರೇ ಇದೇ ರೀತಿ ಮುಂದಕ್ಕೆ ಕಾನೂನಿನ ಪ್ರಕಾರ ಹೋದರೆ ಅದನ್ನು ಕೂಡ ನಾವು ಈಗ ವಿರೋಧಿಸಬೇಕಲ್ಲ, ಆ ಕೆಲಸ ಮಾಡ್ತೀವಿ. ಇವಿಷ್ಟಾಗಿತ್ತು AS ಪೊನ್ನಣ್ಣ ರವರ ಮಾತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅಭಿಷೇಕ್, BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.